ಬೆನ್ನಿಗೆ ನೊಗ ಕಟ್ಟಿಕೊಂಡು ಅಜ್ಜಿ, ಕೂರಿಗೆ ಎಳೆದ ತಾತ. ಕಣ್ಣೀರು ತರಿಸುತ್ತೆ ಬಡ ವೃದ್ಧ ದಂಪತಿಯ ಕರುಣಾಜನಕ ಕಥೆ. ಕಲ್ಯಾಣ ಕರ್ನಾಟಕದಲ್ಲಿ ರೈತರು ಮಳೆಯ ನಿರೀಕ್ಷೆಯಲ್ಲಿ ಮುಗಿಲು ನೋಡ್ತಾ ಇದ್ರೆ, ಇತ್ತ ಬೀದರ್ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಮನ ಕಲಕುವ ದೃಶ್ಯ ಎಲ್ಲರ ಗಮನ ಸೆಳೀತಾ ಇದೆ. ಎತ್ತು ಇಲ್ಲ, ಟ್ರ್ಯಾಕ್ಟರ್ ಇಲ್ಲ. ಬದುಕಿನ ಹೋರಾಟದಲ್ಲಿ ವಯಸ್ಸನ್ನೇ ಮರೆತು ಅಜ್ಜಿಯೇ ತನ್ನ ಬೆನ್ನಿಗೆ ನೊಗ ಕಟ್ಟಿಕೊಂಡು ಕೂರಿಗೆ ಎಳೆಯುತ್ತಿದ್ರೆ ತಾತ ಬಿತ್ತನೆ ಮಾಡ್ತಾ ಇದ್ದಾರೆ. ಈ ದೃಶ್ಯಗಳು ಕರಳು ಹಿಂಡುವಂತಿವೆ. ಹೌದು, ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಹಳ್ಳಿಖೇಡ ಗ್ರಾಮದ ವೃದ್ಧ ರೈತ ದಂಪತಿಯ ಕರುಣಾಜನಕ ಕಥೆ. ತಿಪ್ಪಣ್ಣ ಹಾಗೂ ಅವರ ಪತ್ನಿ ವಯಸ್ಸಿನ ಇಳಿವಯಸ್ಸಿನಲ್ಲೂ ಬದುಕಿಗಾಗಿ ಹೋರಾಡುತ್ತಿದ್ದಾರೆ. ಎತ್ತುಗಳನ್ನ ಬಾಡಿಗೆಗೆ ಪಡೆಯುವಷ್ಟು ಹಣವಿಲ್ಲ, ಟ್ರ್ಯಾಕ್ಟರ್ನಲ್ಲಿ ಕೆಲಸ ಮಾಡುವ ಶಕ್ತಿಯೂ ಇಲ್ಲ. ಹೀಗಾಗಿ ಅಜ್ಜಿಯೇ ತನ್ನ ಬೆನ್ನಿಗೆ ನೊಗವನ್ನ ಕಟ್ಟಿಕೊಂಡು ಕೂರಿಗೆ ಎಳೆಯುತ್ತಿದ್ರೆ ತಾತ ಹೊಲದಲ್ಲಿ ಬಿತ್ತನೆ ಮಾಡುತ್ತಿದ್ದಾರೆ. ಈ ದಂಪತಿಗೆ 5 ಮಂದಿ ಗಂಡು ಮಕ್ಕಳಿದ್ರು. ಈ ವೃದ್ಧ ದಂಪತಿಗೆ ಯಾರೂ ಆಸರೆಯಾಗಿಲ್ಲ. ಒಂದು ತುತ್ತು ಅನ್ನ ಹಾಕುವವರು ಇಲ್ಲ. ಅಲ್ಲದೆ ಈ ದಂಪತಿಗೆ ಪುಟ್ಟದೊಂದು ಸೂರು ಕೂಡ ಇಲ್ಲ. ಗ್ರಾಮ ಪಂಚಾಯಿತಿಯಿಂದ ಮನೆ ನೀಡುವ ಭರವಸೆ ಸಿಕ್ಕರೂ ಅದು ಇನ್ನೂ ನನಸಾಗಿಲ್ವಂತೆ. ಜೀವನ ಸಾಗಿಸಲು ಕೃಷಿಯನ್ನ ಮಾಡ್ತಾ ಇದ್ದು, ಗ್ರಾಮದ ಶ್ರೀಮಂತರಿಂದ 1 ಎಕರೆ ಜಮೀನನ್ನ ಗುತ್ತಿಗೆಗೆ ಪಡೆದು ಅದರಲ್ಲಿ ಕೃಷಿ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿರೋದ್ರಿಂದ ಅವರ ಬದುಕು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದೆ. ಹೆಣ್ಮಕ್ಳಿಗೆ ಕರೆಯೋದಿಲ್ಲ, ಬರೆಯೋದಿಲ್ಲ, ಹೆಣ್ಮಳ ಕುಬ್ಸ ಮಾಡೋದಿಲ್ಲ, ಮಂದಿ ಮನೆ ಬೆಳಗ್ತಾ ನೋಡ್ರಲ್ಲ. ಇಂಥದ್ವಿ ಕೆಲಸ ಮಾಡ್ತಿರ ಹೊಲ್ದಿವಿ ಹಾಕಿದೆ ಮಾಡ್ಬೇಕು ಮಾಡತ್ರ ಮಾಡಿ ತುಂಬಲ್ಲ. ಈ ದೊರ್ಗಳದ್ದು ಹಾಕಿಲ್ಲೇ ಅದಾವ್ರ ಮನೆ. ಇದಕ್ಕೆ ಎಷ್ಟು ದುಡ್ಡು ಕೊಟ್ರಿ? ಇದು ಅರ್ಧ ರೀ, ಅರ್ಧ 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 ಅರ್ಧ. ನೀವು ದರ್ಗಳು ನಿಮ್ಗೇನು ಉಳಿಲಕ್ಕ ಮಾತ್ರ ಕೊಟ್ರೆ ಹಿಂಗೆ ಅದಕ್ಕೆ ಅಂತ ಕೊಟ್ಟಿಲ್ಲ? ಅದಕ್ಕೆ ಕೊಟ್ಟಿದ್ರಿ, ಮಾಡಿದ್ರು ಒಯ್ದು ಹಾಕ್ಬೇಕು ಅವ್ರ ಮನೆ ತನ. ಹಾಕಿದ್ರು ನಮ್ಗೆ ಇಸ್ಕೊಡ್ತಾರೆ, ಅವ್ರು ಇಸ್ಕೊಡ್ತಾರೆ. ಆದ್ರೆ ತೊಗರಿ ಹಾಕಿದ್ವಿ, ಆಗಿಲ್ಲ. ಈ ವರ್ಷ ಏನು ಮಾಡ್ಕೊಂಡು ದೇವ್ರಿಗೆ ತೊಗರಿ ಹಾಕಿದೆ, ಒಂದು ಚಾರಿ ಆಗಿಲ್ಲ. ನಾನೇ ಅಡ್ಡಡಿ ಆಗ್ಲೋ ದೇವ್ರೇ ಬೇಡ್ಕೊಂಡ್ರಿ. ಆ ಹೊಲ್ದವ್ರು ನಮಗೆ ಸುಮ್ಮನೆ ಮಾಡಿದ ಕೂಲಿ ಕೊಟ್ಟಿಲ್ಲ. ಅಡ್ಗೊಟ್ಟು ಅವ್ರ ಮನೆಗೆ ಒಯ್ದು ಹಾಕಿದೆ. ಹೊಲ ಇಲ್ಲ, ಮನೆ ಅದ, ಹಂಗೈ ಹೊಟ್ಟದ. ಎಲ್ಲವ್ರಿಗೆ ಮಕ್ಳಿಗೆ ಹಚ್ಚಿ ಕೊಟ್ಟಿದ್ದೆವು. ಆ ಗುಡಿಸ್ಯಾಗಾರ ಒಂದೊಂದೇ ಖುಲಿವ. ಮಕ್ಕಳು ಏನು ದಂಧ ಮಾಡ್ತಾರೆ? ಮಕ್ಕಳು ಎಲ್ಲ ಹಿಂಗೆ ಹೊಲ್ಕೋದು ನೆಲ್ಕೋದು, ಅವು ಭೀ ಮನ ಬಾಕಿ ಮಾಡ್ಕೊಂಡು ಹಿಂಗೆ ಓಡಾಡ್ತಾರೆ. ಮಕ್ಕಳು ಹುಟ್ಟ್ಯಾವ, ಏನು ಆಸರ ಇಲ್ಲ ಮಕ್ಕಳದು. ಅದು ಏನು ಆಸೆ ಇಲ್ರಿ, ಒಂದು ದುಡ್ಡಿಂದ ಆಸೆ ಇಲ್ಲ. ಈಗ ನೀವು ನಾವು ಹುಟ್ಟು ದೊಡ್ಡಕ್ಕಿನೇ ಆ ಮುದುಕಿನೇ ಆದ. ನಮ್ಮ ಸರ್ಕಾರ ಸುಮ್ಮನೆ ಒಂದು ಏನೇನು ಕೊಟ್ಟಿಲ್ಲ, ಏನು ಮದ್ದತೆ ಮಾಡಿಲ್ಲ. ಬಡ್ರ ಅದ, ಈಗ ಬಡ್ರಿಗೆ ಮಾಡಾರಿ ಅಂತ ಅವ್ರು ಅಂದಿಲ್ಲ ನಮಗೆ. ಅಲ್ಲ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಡವರಿಗೆ ಮನಿ ಅಂತ ಕೊಡ್ತಾ ಇದೆ, ನಿಮ್ಗೆ ಯಾಕೆ ಮನಿ ಸಿಕ್ಕಿಲ್ಲ? ನಮ್ಮ ಮನೆ ನೋಡಿದ್ರೆ ನೀವು ಏನಂತಾರೋ, ನಮ್ಮ ಮನೆ ಹಂದಿ ಗುಡಿಸಿ ಆಗ್ಯದ. ನನ್ನ ಗಂಡ ಹೇಳ್ತಿದ್ದ ನಮ್ಮ ಕೊಲ್ಲಿ ನೋಡ್ರಿ, ತಗಡು ಶೆಡ್ ಹೊಡ್ಕೊಂಡು ಅರ್ಧ ಹೋಗಿದ್ದೇವೆ ಬಾರಿ ಬಾಕದಾಗ. ಅಲ್ಲ, ಇಟ್ ಕಷ್ಟ ಆದ್ರೆ ಗ್ರಾಮ ಪಂಚಾಯತ್ ಮೆಂಬರ್ ಆಗಲಿ, ಇದು ನಿಮ್ಮ ಹಾಲ್ಕಿ ನಿಮ್ದು ಹುಮನಾಬಾದ್ ಕ್ಷೇತ್ರ, ಅದು MLA ಗಳಾಗಲಿ ರಾಜಶೇಖರ್ ಪಾಟೀಲ್ ಅವ್ರು ಬಂದಿಲ್ಲ? ಅವ್ರು ಕುಡಿ ತುಂಬಿದವ್ರು ಮನೆಗೆ ಬರ್ತಾರೆ, ದೊಡ್ಡ ದೊಡ್ಡ ಮನೆಗೆ ಬಂದು ಹೋಯ್ತಾರ್ರಿ. ಅವ್ರು ದೊಡ್ಡ ಮನೆಗೆ ಬಂದು ಹೋಯ್ತಾರ. ಇದು ಹುಮನಾಬಾದಿ ಗೌಡ್ರು ಫ್ಲೂರ್ ಎಲ್ಲ ಬಂದು ದೊಡ್ಡವ್ರಿಗೆ ಮಾಡ್ರಿ ಮನೆಗೆ. ಬಡವರಿಗೆ ಏನಾಗಿಲ್ಲ? ಬಡವ್ರಿಗೆ ನಮ್ಗೆ ಏನೇನಾಗಿಲ್ಲ ನೋಡಿ. ನನ್ನ ಮಕ್ಕಳು ನೋಡಿದ್ರೆ ತಗಡು ಶೆಡ್ ಹೊಡ್ಕೊಂಡು ಹೋದಾರ್ರಿ. ತಗಡು ಶೆಡ್ ನೀವು ಸುಳ್ಳಾಡ ಮುಂದಿದ್ರು ಭೀ ಓಟೆ, ನಾ ಹಿಂದಿದ್ರು ಭೀ ಓಟೆ, ನೋಡಿದ್ರೆ ಭೀ ಖರೆ ಕಾಣಿಸ್ಬೇಕು. ಅಲ್ಲ, ಹೋಗಿ ಕೇಳಿಲ್ಲ ಪಂಚಾಯತ್ ನಿಮ್ಮ ಪಂಚಾಯತ್ ಮೆಂಬರ್ ಏನೇನು ಮಾಡಿರಿ? ನಾವು ಕೇಳಿದೇವೆ, ಹೇಳಿದೇವೆ. ಸುಮ್ಕೊಂಡು ಮಾತು ಹೇಳ್ತಾವ್ರಿ. ಇವ್ರಿಗೆ ರೊಕ್ಕ ತಿಂಗಳ ಬರೋದು, ರೊಕ್ಕ ಸುಮ್ಮನೆ ಕೊಡೋಲ್ಲ. ತಿಂಗಳಿಗೆ 600 ಬರ್ತೀವಿ, ಬಂದಾಗ ಯಾಕೆ ಬಂದ್ ಮಾಡಿ? ಯಾಕೆ ಬಂದಾಗ್ಯವೋ ಯಾಕಿಲ್ಲ. ತಿಂಗಳಿಗೆ 600, 10 ಕಮ್ಮಿ 600 ಕೊಡ್ತಾರೆ, 10 ರೂಪಾಯಿ ಕೊಡ್ತಾರೆ. ಇವು ಅಮ್ಮಾಯಿ ಬಗ್ಗೆ ಕೊಟ್ಟವ್ರು ರೊಕ್ಕನೇ ಇಲ್ಲಲ್ಲಪ್ಪ ಅವ್ರಿಗೆ. ಸರ್, ನೀವು ಏನಾರ ಮಾಡ್ರಿ, ನೀವು ಎಲ್ಲಿರ್ತೀರಿ ಹೇಳ್ರಿ, ನಾ ಅಲ್ಲಿಗೆ ಬರ್ತೇವೆ, ಬರ್ತೇವೆ. ನನಗೆ
ವೃದ್ಧ ದಂಪತಿಯ ಬದುಕಿಗೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಮುಂದಿನ ದಿನಗಳಲ್ಲಿ ಆದರೂ ಸ್ಪಂದಿಸುತ್ತಾರೆಯೇ? ಅವರಿಗೆ ಮನೆ, ಜೀವನೋಪಾಯ ಮತ್ತು ಅಗತ್ಯ ನೆರವು ದೊರೆಯುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೀದರ್.